ನಿನ್ನನ್ನು ಸಂಬೋಧಿಸುವುದಕ್ಕೆ ಇದಕ್ಕಿಂತ ಮಿಗಿಲಾಗಿರುವಂತಹ ಮೃದು ಮಧುರ ಮನೋಹರವಾಗಿರುವಂತಹ ಶಬ್ದ ನನ್ನ ಭಂಡಾರದಲ್ಲಿ ಇಲ್ಲದೆ ಹೋಯಿತಲ್ಲ ಎನ್ನುವ ಕೊರತೆದ್ದು ಕಾಣುತ್ತಾ ಇತ್ತು. ಸಮಸ್ತ ವಸ್ತು ಸೌಂದರ್ಯದ ರಸಭಾಗದಂತೆ ಅರಳಿ ನಿಂತ ದಿವ್ಯ ರೂಪ ಶೈಲಿ ಮುನಿಗಳ ಮನೋಮತಿಯನ್ನೇ ಮೋಹಗೊಳಿಸುವಂತಹ ಮೋಹಕತೆ, ವಿಧಾತನ ವಿನೂತನವಾಗಿರುವಂತಹ ಶಿಲ್ಪ, ಮನೋಜನ ಮಂತ್ರಿಸಿ ಬಿಟ್ಟಿರುವಂತಹ ಹೂ ಬಾಳದಂತೆ ಈ ಉಪವನ ಕೈ ತಂದ ಓ ಚೆಲುವಕಾಂತೆ, ನಿನ್ನನ್ನು ನೋಡಿ ನಾನು ಸೋತು ನಿಂತೆ. ಹೌದಿ ಅಸಿಯ ನಡುವಿನ ನಿಮ್ಮ ಲಾಭ್ಯ ಮುಸುಳ ಭಾಷೆಯ ತೋರ ಕುಚಗಳ ಎದೆವ ಕಂಗಳ ತೊಳಗಿ ಬೆಳಗುವ ಮುಸುಡ ಕಾಂತಿಯ ಬಿಸದ ಗಂಧಿ ನೀನ್ಯಾರು? ಯಾರೇ ನಿನ್ನ ಬೆತ್ತ, ನಿನ್ನನ್ನು ಹಡೆದಂತಹ ಪುಣ್ಯ ಗರ್ಭೆ ಯಾರು? ನಿನ್ನ ಜನ್ಮಕ್ಕೆ ಕಾರಣವಾಗಿರುವಂತಹ ಪುಣ್ಯಾತ್ಮ ಯಾರು? ನಿನಗೆ ವಿದ್ಯೆಯನ್ನು ಹೇಳಿಕೊಟ್ಟಿರುವಂತಹ ಗುರು ಯಾರು? ನಿನ್ನ ನಾಮ ಹೆಸರು ಯಾವುದು? ನಿನ್ನ ಊರಲ್ಲಿ ಪೂರ್ವಾಪರ ವಿಚಾರವನ್ನು ಹೇಳುವೆಯಾ?
ನೀನು ಬಾವಿಗೆ ಇರ್ತೀಯ ಅಲ್ಲ ನೀವು ಸ್ವಲ್ಪ ದೂರ ನಿಂತು ಮಾತನಾಡು. ನೀನೇನು ದೂರವಾ? ಹಾಗಲ್ಲ, ಹತ್ತಿರ ಬರಬಾರ್ದ? ಕರೆದ ತಕ್ಷಣ ಮೈ ಮೇಲೆ ಬೀಳುವುದಕ್ಕೆ ಪ್ರಾರಂಭ ಮಾಡ್ತೀನಿ. ನನಗೆ ದೂರ ನಿಂತ್ರೆ ಮಾತಾಡುವುದಕ್ಕಾಗುದು. ಒಳ್ಳೆಯದಲ್ವಾ? ಹೇಗೆ? ಬೇಗ ಮುಗಿತದೆ ಪ್ರಕರಣ. ಹಾಗೆ ನಮ್ಗೆ ಬರ್ತಲ್ಲ ಯಾಕೆ? ಹಾಗೆಲ್ಲ ಮುಗಿಸ್ಬಾರ್ದು. ಹಾ, ಅಲ್ಲಯ್ಯ ಇವತ್ತಿನ ದಿನ ನೀನು ಅದನ್ನು ಹೇಳುವುದು ನನಗೆ ಎದುರು ಹಾಗೆ. ಇದು ಏನೇ? ನನ್ನ ಪರಿಚಯವನ್ನು ನೀನು ಕೇಳಿದೆಯಾ? ಹೌದು. ಮೊದಲಾಗಿ ಪರಸ್ಪರ ಒಬ್ಬರಿಗೊಬ್ಬರಿಗೆ ಪರಿಚಯ ಇಲ್ಲದಿದ್ದರೆ, ಯಾರು ಎನ್ನುವ ಹಾಗೆ ತಿಳಿದಿದ್ದರೆ ಅಪರಿಚಿತರಲ್ಲಿ ಮಾತನಾಡಬಾರದಂತೆ. ಹೌದಾ? ಆದರೆ ನಿನ್ನನ್ನು ಕಂಡ ಹಾಗಾಗಲ್ಲ. ಸಭ್ಯತೆ ನೋಡಬೇಕು ಅಂತ ಒಂದು ಸಲ ನನ್ನ ಅಸಭ್ಯತೆ ಅಸಭ್ಯತೆ ಅಲ್ಲ, ಆ ಸಭ್ಯತೆ ನಿನ್ನಲ್ಲಿ ಎದ್ದು ಕಾಣುತ್ತಾ ಇದೆ. ಹಾಗಾಗಿ ನಿನ್ನಲ್ಲಿ ಪರಿಚಯವನ್ನು ಹೇಳಬಹುದೆನ್ನುವ ಹಾಗೆ ನಾನು ತಿಳಿದುಕೊಂಡಿದ್ದೇನೆ. ನಿನಗೂ ಸಂಸ್ಕಾರ ಬರುತ್ತದೆ ಬಸ್ಕರು. ಇದು ನನ್ನ ಪರಿಚಯ. ಓ, ಇದು ಆಯ್ತು. ಕಮಲದ ಹೂವನ್ನು ಬೆಳೆದುಕೊಂಡದ್ದು. ಇದು ಇಲ್ಲಿಂದ ಪ್ರಾರಂಭಿಸಿದೆನ್ನುವ ಹಾಗೆ ಗೊತ್ತಾಗ್ತಾ ಇಲ್ಲ. ಮೂಲ ಸರಿ ಉಂಟಾ? ಮೂಲ ಸರಿಯೂ ಉಂಟು. ಹಾಗಾದ್ರೆ ಅಲ್ಲಿಂದಲೇ ತೊಡಗು. ಅದು ಯಾವುದರಿಂದ? ಮೂಲದಿಂದಲೇ. ಪಂಚಾಂಗ ಒಂದು ಗಟ್ಟಿ ಇದ್ರೆ ಮತ್ತೆಲ್ಲ ಗಟ್ಟಿ ಇರ್ತದೆ. ಅಮ್ಮ, ಅಮ್ಮ, ಉಮ್ಮ, ಅಮ್ಮ ಇದೆ. ತಂದೆ ಅದು ಇತ್ತ? ತಂದೆ, ತಂದೆಯೂ ಇಲ್ವಾ? ತಾಯಿಯೂ ಇಲ್ವಾ? ಇಲ್ಲ. ಹೌದಾ? ಹಾಗಾದ್ರೆ ಭೂಮಿ ಹೊಡೆದು ಮೇಲೆ ಬಂದವಳ, ಆಕಾಶದಿಂದ ಜಾರಿ ಕೆಳಗೆ ಬಿದ್ದವಳ ನೀನು? ಮುಗೀತಾ? ಮತ್ತೆ ಇನ್ನೇನಾದ್ರು? ಹಾಗಲ್ಲ. ಮತ್ತೆ ನಾ ಪ್ರಪಂಚದ ಬೆಳಕನ್ನು ಕಾಣುವ ಮುನ್ನ ಅವರಿಬ್ಬರು ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾದ್ರೆ ಅಳಿದು ಹೋಗಿದ್ದಾರೆ. ತಂದೆ ತಾಯಿಯನ್ನು ಮುಕ್ಕಿ ತಿಂದ ನತದೃಷ್ಟೇ ನಾನು ಹೇಳಬಾರದು. ನೀನು ನನ್ನ ಬಾಯಿಂದ ಹಾಗೆಲ್ಲ ಹೇಳಬಾರದು. ಮತ್ತೀಗ ಹಾಡಿದ್ದು ಯಾರು? ನೀನಲ್ವ ಹೇಳಿದ್ದು? ಹಾಗ ಅಲ್ಲ. ಹಾಗಾದರೆ ನಿನ್ನ ಮನದಲ್ಲೊಂದು ಪ್ರಶ್ನೆ ಬೀಳಬಹುದು. ಏನು? ಇಷ್ಟು ಎತ್ತರಕ್ಕೆ ಬೆಳೆದು ನಿಂತವಳು ಹೇಗೆ? ಹೇಗೆ ಬೆಳೆದೆ? ಸುಜನರು ಎನ್ನ ಎತ್ತಿ ಬರೆದರು. ಧನಂಜಯರ ತಮ್ಮ ಅವ ಇಲ್ಲ. ಸುಜನ ಹಾಗೆ ಹೇಳಿದಲ್ಲ. ಮತ್ತೆ ಒಳ್ಳೆಯ ಮನಸ್ಸುಳ್ಳವರು, ಸುಮನಸ್ಕರು. ಸರಿ ಸರಿ. ಅವರು ನನ್ನನ್ನು ಎತ್ತಿ ಬರೆದವರು, ಇಷ್ಟು ದೊಡ್ಡವಳನ್ನಾಗಿ ಬೆಳೆಸಿದರು. ಓಹೋ, ಇದೆಲ್ಲ ಕಾಣುವಾಗಲೇ ನಿನಗೆ ಗೊತ್ತಾಗುವುದಿಲ್ವಾ? 10 ಸಂವತ್ಸರ. ನಿನಗೆ ಆ ಮಾತು ಬಿಟ್ಟು ಬೇರೆ ಗೊತ್ತಿಲ್ವಾ? ಮತ್ತೆ ಎಲ್ಲ ಒಟ್ಟು ಮಾಡಿ ಕೊಟ್ಟರು ಹಾಗೆ. ಆದರೆ ನಾನು ಇದ್ದಂತಹ ಸ್ಥಳ ಯಾವುದೂ ಇಲ್ಲ. ಹೌದಾ? ಹೋಗದಂತಹ ಊರಿಲ್ಲ. ಹೌದಾ? ನಾನು ಇದ್ದದ್ದೇ ನನ್ನ ಊರು. ಯಾವ ಮನೆಯಲ್ಲಿ ಇರ್ತೇನೆ ಅದೇ ನನ್ನ ಮನೆ. ಇವತ್ತು ಇಲ್ಲಿ, ನಾಳೆ ಅಲ್ಲಿ. ಅಲ್ಲಿ ಇವತ್ತೆಲ್ಲಿ? ನಾಳೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಹೋಗ್ಬೇಕು. ಹೌದಪ್ಪ. ಹಾಗೆ ಮಾತ್ರ ಇಲ್ಲದಿದ್ದರೆ ಬಿಡಾರ ಮಾಡಿಕೊಂಡು ಹಾಗೆ ಇಷ್ಟೆಲ್ಲ ಆದ್ರೆ ಕರೆಯುವುದಕ್ಕೆ ಹೆಸರು ಏನು? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೆಯುವುದು. ಯಾವುದು? ಕೆಲವರು ನನ್ನನ್ನು ಭೈರವಿ ಎನ್ನುವ ಹಾಗೆ ಕರೆಯುತ್ತಾರೆ. ಈ ಭೈರವಿ ಅಂತ ಹೇಳಬೇಕು ಅಂತಾದ್ರೆ ಯಾವ್ದಾದ್ರು ಕಾರಣ ಉಂಟಾ? ಹಾಗಿರುವಾಗ ಭೈರವಿ ರಾಗದ ಹಾಡನ್ನು ನಾನು ಹಾಡುತ್ತೇನೆ. ಕೆಲವರೆಲ್ಲ ಇದ್ದಾರೆ, ಎಲ್ಲಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಮಾಡಿ ಹೇಳಲಿಕ್ಕೆ ಹೇಳುದು. ನಾನೀಗ ಮಾತನಾಡುವ ವಿಚಾರವನ್ನು ಹೇಳಿದ್ರೆ ನನ್ನದು ನಮಗೆ ಅಲ್ಲ, ನಮಗೆ ಪ್ರಪಂಚದ ವಿಷಯ ಪ್ರಪಂಚದಲ್ಲಿ ಮಾತನಾಡುವುದಕ್ಕೆ ಶ್ರುತಿ ಬೇಕಾ? ಈಗ ಅದಲ್ಲ, ಈಗ ಹಾಡು ಹಾಡುವುದಕ್ಕೆ ಮುಂದೆ ಮುಂದೆ ಇನ್ನು ಕೆಲವರು ನನ್ನನ್ನು ದುರ್ಗೆ ಎನ್ನುವ ಹಾಗೆ ಕರೆಯುತ್ತಾರೆ. ಕೈಯಲ್ಲಿ ಏನು ಕಾಣಿಸುವುದಿಲ್ಲ. ಹಾಗಲ್ಲ, ಅವರು ಕರೆಯುವುದು ತ್ರಿಶೂಲ ಇಲ್ಲಿ ಬೇಕಂತ ಹೇಳಿ ದುರ್ಗೆ ಅಲ್ವಾ? ಅಷ್ಟೇ ಅಲ್ಲ, ಇನ್ನು ಕೆಲವರು ಚಂಡಿ. ಅವರ ಕಣ್ಣು ಹೊಡೆದು ಹೋಗ್ಲಿಕ್ಕೆ ಅದೇ ನದಿಯಲ್ಲಿ ನಿಂತು ಒಂದೇ ಆಗ್ಲಿಲ್ಲ ಕರೆಯುವುದು ಪುಣ್ಯ. ಎಲ್ಲಿ? ಇನ್ನು ಕೆಲವರು ಕಾಳಿ. ಕಾಳಿ? ನೀನು ಬಿಳಿ 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 ಆಗಿದ್ದಿ, ತಪ್ಪಿಲ್ಲ. ಕರೆಯುವುದಕ್ಕೆ ಏನು ಕಡಿಮೆ ಹೇಳು? ಹೌದಾ? ಹಾಗೆಂದು ಪ್ರೀತಿಯಲ್ಲಿ ಕರೆಯುವಂತ ಒಂದು ಹೆಸರು ಹೇಗೆ? ಹಾಗಲ್ಲ. ಹೇಗೆ? ಮೋಹಿನಿ. ಮೋಹಿನಿ, ನನ್ನ ಮನ ಮೋಹಿನಿ, ಜಗತ್ ಮೋಹಿನಿ. ಮೋಹಿನಿ ಅಂದ್ರೆ
ಮೋಹಿನಿ ಎನ್ನುವ ಹಾಗೆ ನನ್ನನ್ನು ನಾನು ಯಾರು ಬಲ್ಲಯ್ಯ? ಗುಣಮಾನೆ ಶಶಿಮಾನೆ ಮೂರು ಲೋಕಕ್ಕೆ ಒಡೆಯರಾಗಿರುವಂತ ಅರುಣಾಸುರನಾಗಿದ್ದೇನೆ. ಹಿಂದಿಲ್ಲ ಮುಂದಿಲ್ಲ ಗತಿಯಿಲ್ಲ ಗೋತ್ರ ಇಲ್ಲ ಅಂತ ಚಿಂತಿಸಬೇಡ. ನನ್ನ ಜೊತೆಯಲ್ಲಿ ಬಂದೆ ಅಂತ ಆದ್ರೆ, ನನ್ನ ಕೈ ಹಿಡಿದು ಮದುವೆ ಆದ್ರೆ ಅಂತ ಆದ್ರೆ ಅರಮನೆಯ ವೈಭವದಲ್ಲಿ ಮೆರೆಯಬಹುದು. ನನ್ನ ಮನೆ ಒಯ್ಲಿ ಹತ್ತಿರ ಸ್ವಲ್ಪ ಸೋರ್ತದೆ ಬಾ. ನಿನ್ನ ಹೆಸರು ಕೇಳಿ ಹೇಗೆ ನಿನ್ನ ಹೆಸರನ್ನು ಕೇಳಿದಾಗ ನನಗೊಂದು ಕತೆ ನೆನಪಾಗುತ್ತಾ ಇದೆ. ಕತೆ ಅಲ್ಲ ಮತ್ತೆ ಓದಬಹುದೇ? ನಿನಗೊಬ್ಬರು ಒಡೆಯರಿದ್ದರಂತಲ್ವಾ? ಯಾರು? ಶುಂಭ ನಿಶುಂಭರು. ನನ್ನ ಆರಾಧ್ಯ ದೇವರು ನಮೋ ನಮಃ. ಇರಲಿ, ಈ ಹಿಂದೆ ಹೆಣ್ಣೊಬ್ಬಳನ್ನ ಬೇಸಿ ಕಾವಲಕ್ಕೆ ತೆರಳಿ ಅವಳಿಂದಲೇ ಹತರಾಗಿ ಹೋಗಿದ್ದಾರಂತೆ. ಓಹೋ. ಆ ಹೊತ್ತಿಗೆ ರಣಕ್ಷೇತ್ರದಿಂದ ಓಡಿ ಹೋದವ ನೀನು ಅಂತ. ಅಯ್ಯೋ, ಓಡಿದ್ದಲ್ಲ ನೀನು ಹೇಳಬೇಡ. ಏನಾದ್ರೂ ಮಾಡಿದ್ದಲ್ಲ ಹೇಳು. ಅಲ್ಲ, ಉಂಟು. ಅವನೇ ಅಲ್ವ ನೀನು? ಪರಾಕ್ರಮಿಯಾಗಿರುವಂತ ಅರುಣಾಸುರ ಒಬ್ಬ ಇದ್ದ. ಆಮೇಲೆ ಮಹಾ ತಪಸ್ವಿ ಮೇಧಾವಿ ಅರುಣಾಸುರ ಬೇರೆ. ಈಗ ಮೂರು ಲೋಕಕ್ಕೆ ದೇವರಾಗಿ ಬೆಳೆಯುವಂತ ಅರುಣಾಸುರ ನಾನೇ. ಒಂದು ವೇಳೆ ಅದೇ ಹೆಣ್ಣು ನಿನ್ನ ಕಣ್ಣು ಮುಂದೆ ಬಂದರೆ ಏನು ಮಾಡಿ? ಮದುವೆಗೆ ಬಂದರೆ ಅವಳನ್ನು ಮದುವೆ ಆಗುವೆನು. ಅಲ್ಲ ಅಂತಾದ್ರೆ ಕತ್ತರಿಸಬೇಕು. ಅರುಣಾಸುರ, ಆ ಹೆಣ್ಣು ಇಲ್ಲೇ ಬಂದಿದ್ದಾಳಂತೆ. ಎಲ್ಲಿ? ಓ, ಇಲ್ಲೇ ಅಂತೆ. ಇಲ್ಲೇ 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 ಆ ಹೆಣ್ಣು ನಾನೇ. ಕಂಡು ಹೋದವರು ಇಂದು ಸಮಸ್ಯೆ ಕರೆದುಕೊಂಡು ಹೋಗಕ್ಕೆ ಬಂದಿದ್ದೀರಲ್ಲ, ಶಕ್ತಿ ಸಾಮರ್ಥ್ಯತಾರೆ.
ಅದನ್ನು ಕೆಳಗುವುದಕ್ಕೆ ಹೋದಾಗ ಆ ಜ್ಯೋತಿಯು ಬೀಗ ಕಟ್ಟಿಗೆಯಾಗಿ ಹೇಳುವ ಕಾಲ ಹತ್ತಿರ ಬಂತು. ಜಾಬಾಲಿ ಮಹರ್ಷಿಗಳು ಹೇಳಿದಂತಹ ಮಾತು ಸತ್ಯವಾಯಿತು. ತಡೆ ಮಾಡಬಾರದು ಪೂಜಾ ಮಂದಿರವನ್ನೇ ಮಕ್ಕು ಕಾಲು ಇಡಬೇಡ ಮುನ್ನೆ ಸ್ವಾಮಿ. ನಾನು ಕೇರಳದಿಂದ ಚೆಂಡೆ ತರಬೇಕಾಗಿದೆ. ಯಾವುದಕ್ಕೆ ಚೆಂಡೆ ಅಲ್ಲ, ನಮ್ಮ ಅವರು ಇರುವರು ವೀರಾದಿವೀರರು. ಹೌದು, ಹೆಣ್ಣನ್ನು ಕಂಡರು. ಅವರೇ ಹೋದವರೇ ಹೆಣ್ಣನ್ನು ಕಂಡರು. ಪನ್ನೀರ ಮರ್ಯಾದೆಗೆ ಬಂದೇ ಮೇಲೆ ಬಂದಿದ್ರು. ಹೆಣ್ಣೆ, ಓ ಸುಕುಮಾರೆ, ನೋಡು ಅದೇ ತೊಂದರೆ ಆಗು. ಎಣ್ಣೆ ಅಲ್ಲಿರಬೇಡ. ಹೆಣ್ಣು ಆ ಸುಕುಮಾರೆ ಎಳಗೆ ಎಣ್ಣೆ. ಓ ಬೆಲ್ಲ ಬಣ್ಣ ಪೋಲೆ. ಅಯ್ಯೋ ದೇವರೇ, ಅವರೆಲ್ಲೋ ತೀರಿ ಹೋಗಿದ್ದಾರೆ ಈಗ. ಅಲ್ಲ, ದರ್ಪಣ ಕಬೋರೆ. ಓ ಪೈರ ಕೊಂಬು ಮುಗೆರೆ. ನನಗೆ ಅರ್ಥ ಆಗುದಿಲ್ಲ. ಕುಂಭ ಬಯೋರೆ ಅಲ್ಲ, ಇಲ್ಲಿ ಬಾ. ಅರ್ಥ ಎಲ್ಲ ಗೊತ್ತಾಗುದಿಲ್ಲ. ಹಳಬ ಅವರೇ ಇದ್ದಾರೆ. ಒಂದು ಸರ್ವಾರ ಮಾಡಿ ಕಳಿಸಬೇಕು ಅಂತ ಕೇಳೋಣ, ಹೆಣ್ಣು ಮಾಡೋಣ. ನಮ್ಮ ಒಡೆಯ ಭಕ್ತಗಣ್ಯ ಮಾನ್ಯ ಅಸುರಣ್ಣ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಸುರಣ್ಣ ಅರುಣದೇವ ಅರುಣೋದುರು. ಅವರನ್ನು ಅರಿಸು ಬಾ ಎಂದು ಕೈ ಹಾಕಿ ಒರೆಸು ಮದುವೆ ಆಗು. ಬರಲ್ಲ ಹೋಗುವುದು ಮಗರಾಜ ಕೈ ಹಾಕಿ ಎಳೆಯುವುದಕ್ಕೆ ಮುಂದಾದಾಗ ಇಷ್ಟು ಜನ ಹೊಳಗಳಾಗಿ ಅವರನ್ನು ಕುಕ್ಕಿ
ಪವಿತ್ರ ಪಾದಗಳಿಗೆ ವಂದಿಸುತ್ತಿದ್ದೇವೆ. ನಿದ್ರಾದೇವಿ ಜಂಗಿಯಲ್ಲಿ ವಿಶ್ರಮಿಸುವಂತಹ ಸಂದರ್ಭದಲ್ಲಿ ದೀರ್ಘ ಕರಾಲವಕ್ರ ವಜ್ರಜಂಗ ಇತ್ತ ಕಡೆ ಬನ್ನಿ ಎಂಬುದಾಗಿ ಕರೆಯನ್ನು ಆಲಿಸಿ ಓಡೋಡಿ ಬಂದಿದ್ದೇವೆ. ಮಧ್ಯರಾತ್ರಿ ಅಂತ ಸಮಯ, ಇಂಥ ಸಮಯದಲ್ಲಿ ನಮ್ಮನ್ನು ನಡೆಸುವವರು ನೀವು ಯಾವ ಕಾರಣ ಏನಾಗಬೇಕು ಹೇಳಿ ಪ್ರಭು. ಡಿಸೆಂಬರ್ ವಧೆಗೆ ಕಾರಣೀಭೂತರಾಗಿರುವಂತಹ ಚಂಡಿಕೆ ಈಗ ಕಾಣಿಸಿಕೊಂಡಿದ್ದಾಳೆ. ತಂಡ ಪ್ರಚಂಡರನ್ನು ಕೊಂದಿದ್ದಾಳೆ. ಅದೇ
ನಮ್ಮವರಾದಂತಹ ಚಂಡಪ್ರಚಂಡರನ್ನು ಕೊಂದೆಯೋ? ನಾನು ಕೊಂದ ಬಿಡು. ಅಬ್ಬಬ್ಬ, ನಿನಗೆ ಆಕಾರವೇ ಏನು? ನಿನಗೆ ಏನಿದಂತ ಆಕಾರವನ್ನು ನಾನು ಮಾಡಲಿಕ್ಕೆ ಏನು? ನಮ್ಮವರನ್ನೆಲ್ಲ ಕೊಂದೆ ಮತ್ತು ಅಹಂಕಾರವೇ ನಿಜ. ಒಂದವ ವಜ್ರ ಜಂಕ ನಿನ್ನೆ ನಾನು ವೀಕ್ಷಿಸಿದ್ದವಳು ನಾನು. ನಿನ್ನನ್ನು ಎದ್ದು ಬಂದಿದ್ದೀಯಾ? ಚಿರನಿದ್ರೆ ಕಳಿಸುತ್ತೇನೆ.
ನಾರಿ ಮಳೆ ಉಂಟು 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 ನೊಂಬಿಗೆ ಅಡಿಯ ಮಾರಿ ನಾರಿ ಕಣ್ಣೀರ ವಿಷಯ ಅರ್ಚಿಸುತ್ತ ಮಾಂಗಲ್ಯ ಭಾಗ್ಯವ ಉಳಿಸಿ ಏನೇ ಇದು ಕಣ್ಣೀರು ಸುರಿಯುತ್ತಾ ಇದೆ, ಮುಖ ಬಾಡಿ ಹೋಗಿದೆ, ಕೈ ಕಾಲುಗಳು ನುಡುಗುತ್ತಾ ಇವೆ, ಯಾವುದೋ ಒಂದು ಭಯ ನಿನ್ನನ್ನು ಆವರಿಸಿದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಾ ಇವೆ. ಎಲಗೆ ನಿನ್ನ ನಗುಮುಖವೇ ನನ್ನ ಚೈತನ್ಯ. ಹೀಗೆ ಮೋಹಿನಿಯನ್ನು ಕರೆತರುತ್ತೇನೆ ಎಂದು ಹೇಳಿ ಹೋದವರು ಎಲ್ಲಿದ್ದಾಳೆ? ಕರೆತಂದಿರಿ. ಆಕೆ ವಿಚಾರವನ್ನು ಬಿಟ್ಟು ಬಂದಿದ್ದೇನೆ. ಯಾಕಂದ್ರೆ ಕುಳಿತಿರುವ ನಾನು ನಿಮ್ಮ ಜನರದಾಸಿ ಧರ್ಮದಾಸಿಯಲ್ಲ ಚಿನ್ನ ನೀನು ಅಸುರ ಕುಲದ ಸಾಮ್ರಾಜ್ಞಿಯಾಗಿರುವೆ. ಏನು ಮಾಡೋಣ, ನನಗೆ ಯಾಕೆ ಹೀಗಾಯಿತು ಒಂದು ನನಗೆ ಅರ್ಥವಾಗುವುದಿಲ್ಲ. ಕಾಮಾತುರತೆಯಿಂದ ನಿನ್ನನ್ನು ವಂಚಿಸಿ ಪಿಸಜಮುಖಿಯನ್ನು ನೋಡುವುದಕ್ಕೆ ಪಡೆಯುವುದಕ್ಕಾಗಿ ಹೋದೆ. ಆದರೆ ಆಕೆ ಪಿಸಜಮುಖಿ ಹೆಣ್ಣಲ್ಲ, ಅಸುರ ಕುಲಕ್ಕೆ ಕಂಟಕಿ ಆಗಿರುವಂತ ಚಂಡಿಕೆ ಅಲ್ಲ, ಪಾಪ ಕಾರ್ಯಕ್ಕೆ ಉತ್ತರವನ್ನು ಕೊಡುವುದಕ್ಕೆ ಬೇಕಾಗಿ ಬಂದವಳು, ದುಷ್ಟರನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಶಿಷ್ಟರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಬಂದಂತಹ ಜಗನ್ಮಾತೆ ಸ್ವಾಮಿ. ಕೇಳು, ಸುರರ ಪಕ್ಷಪಾತಿಯಾಗಿ ಅಸುರ ಕುಲಕ್ಕೆ ಕಂಟಕಿಯಾಗಿ ತಂದಿರುವಂತ ದುಷ್ಟೆ ಅವಳು, ದುಷ್ಟೆ. ಆಕೆಯ ಚಿರವರೆದು ದೇವತೆಗಳೆಲ್ಲರೂ ಸಜ್ಜನರು, ರಾಕ್ಷಸರೆಲ್ಲರೂ ದುಷ್ಟರು, ಹಾಗಾಗಿ ಅವಳು ನನ್ನನ್ನು ದುಷ್ಟ ಅಂತ ಹೇಳ್ತೀಯೇ ನೀನು. ಕೆಲವು ದಿವಸಗಳ ಹಿಂದೆ ನಿಮ್ಮಲ್ಲಿ ಕೇಳಬೇಕಾದಂತಹ ಪ್ರಶ್ನೆ ಮನಸ್ಸಿಗೆ ಬೇಸರವಾದಿತ್ತು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ ಕೇಳದೆ ಉಳಿದ ಕೇಳದೆ ಏನು? ಬ್ರಾಹ್ಮಣರನ್ನೆಲ್ಲ ಕಂಡಲ್ಲಿ ಹಿಂಸಿಸುವುದಕ್ಕೆ ತೊಡಗಿದ್ರಲ್ವ ಯಾವ
ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮೂಲಕ ಹವಿಸು ದೇವತೆಗಳಿಗೆ ಅರ್ಪಿಸಿದ್ದಾರೆ. ಮುನಿ ವಧುಗಳನ್ನು ಹಿಂಸಿಸಿದರು ಯಾವ ಪುರುಷಾರ್ಥಕ್ಕಾಗಿದ್ದರು? ಅವರಿಗೆ ಸಹಾಯಕರಾಗಿದ್ದವು. ದೇವತೆಗಳನ್ನು ಹಿಂಸಿಸಿ ಬಡಿ ನೋಡಿಸಿದರು ಯಾವ ಪುರುಷಾರ್ಥಕ್ಕಾಗಿ? ನನ್ನ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸಿದರು. ಕಾಳಿಕಾ ಮಂದಿರವನ್ನು ಪುಡಿ ಪುಡಿ ಮಾಡಿದಲ್ವ ಯಾವ ಸ್ವಾರ್ಥಕ್ಕಾಗಿ? ದೇವ ಮತ್ತೊಬ್ಬ ದೇವ, ಮತ್ತೊಂದು ಮಂದಿರ, ಮತ್ತೊಂದು ಗುಡಿ ಕೂಡ ದುರಾನೇ ಸರ್ವತ್ತು. ಹಾಗಾದ್ರೆ ಮನೆಯಲ್ಲಿ ದುರ್ಗಾ ಮಾತೆಯನ್ನು ಪೂಜೆ ಮಾಡಿದ ನನ್ನನ್ನು ಯಾಕೆ ಹಿಂಸಿಸಲಿಲ್ಲ? ಸಾಮ್ರಾಜ್ಯ ಆಗಿರುವಂತಹ ನಿನ್ನನ್ನು ಕೇಳುವುದಕ್ಕೆ ನೈತಿಕತೆ ನನಗಿಲ್ಲ. ಹಾಗಾದ್ರೆ ಪ್ರಜೆಗಳಿಗೊಂದು ನ್ಯಾಯ, ನನಗೊಂದು ನ್ಯಾಯವೇ? ಇಡು ಬಿಡಲಿ ಸ್ವಾಮಿ, ಬಂದವಳು ಜಗದ ಮಾತೆಯವಳು, ಅವಳು ಏನು ಎನ್ನುವುದನ್ನು ತಿಳಿಯಬೇಕಿದ್ದರೆ ಹೊರಗಿನ ಕಣ್ಣು ಸಾಲದು, ನಿಮ್ಮ ಅಂತರಂಗದ ಕಣ್ಣನ್ನು ತೆರೆಯಿರಿ. ಬಂದವಳು ಶ್ರೀದೇವಿಯನ್ನು ಬಿಡ ಹೋಗಿದ್ದಾರೆ ನನ್ನವರು. ಹೋಗುತ್ತಾರೆ. ಕಡೆಯಲ್ಲಿ ಸ್ವಾಮಿ ತಡೆಯಿರಿ. ಇನ್ನು ಯಾಕೆ ನೀವು ಮೊಂಡು ಹಠವನ್ನು ಮಾಡ್ತಾ ಇದ್ದೀರಿ? ನಿಮ್ಮಲ್ಲಿ ಯಾವ ಬಲ ಇದೆ ಎನ್ನುವ ಹಾಗೆ ಹೊರಟು ನಿಂತಿದ್ದೀರಿ. ನನ್ನಲ್ಲಿ ಜನಬಲ ಇನ್ನೂ ಇದೆ, ಸೈನ್ಯದ ಬಲ ಇದೆ. ಎಲ್ಲವೂ ಅಳಿದು ಹೋಗಿದ್ದಾರೆ. ನಿಮಗೆ ಈಗಲೇ ಬಂದಂತಹ ಸುದ್ದಿ ತಿಳಿದಿಲ್ವೇ? ವರದ ಬಲ ಇನ್ನೂ ಇದೆ ನನಗೆ. ವರದ ಪಾತ್ರತ್ವವೇ ನಿಮಗೆ ತಿಳಿದಿಲ್ಲ. ಇನ್ನು ಬಲ ಇದ್ದು ಏನು ಪ್ರಯೋಜನ? ಗಾಯತ್ರಿ ಮಂತ್ರದ ಬಲವು ನನ್ನಲ್ಲಿದೆ. ಅದನ್ನು ತ್ಯಜಿಸಿ ಎಷ್ಟೋ ಸಮಯಗಳು ಕಳೆದು ಹೋಯಿತು ಸ್ವಾಮಿ. ನೀವು ಹೇಳುವೆ, ಆವ ಬಲ ಇಲ್ಲದಿದ್ದರೂ ತೊಂದರೆ ಇಲ್ಲ. ಪಾತಿವ್ರತ್ಯದ ಬಲ, ನಿನ್ನ ಮಂಗಲ್ಯದ ಬಲ ನನಗಿದೆ. ಅರ್ಥವಾಗುತ್ತೆ. ಬೆರೆಸುವಂತಹ ಸಮಯ ಅಲ್ಲ ಸ್ವಾಮಿ. ಯಾಕೆ? ಜಗದಂಬಿಕೆಯ ಬಳಿಗೆ ಹೋಗಿ ಅವಳ ಕಾಲಿಗೆ ಬಿದ್ದು ಕೊಡಮಟ್ಟು ಕ್ಷಮೆಯನ್ನು ಯಾಚಿಸಿದ್ರೆ ಖಂಡಿತವಾಗಿ ಆಕೆ ಕ್ಷಮೆಯನ್ನು ಕೊಡುತ್ತಾಳೆ. ಕ್ಷಮೆ ಎಲ್ಲ ತಲೆ ಕಡಿತೇನೆ. ನಾನು ಹೋಗ್ತೇನೆ. ಶಹಬಾಸ್, ವೀರವನಿತ ನೀನು ಹಿಡಿಕತ್ತಿ ಹೋಗು. ನಮಗೆ ವಿರೋಧಿ ಆಗಿರುವಂತಹ ದುಷ್ಟೆಯನ್ನು ಕೊಂದು ಯಾಕೆ ಕೆಳ ಹಾಕಿದೆ? ಅವಳನ್ನು ಕೊಲ್ಲುವುದಕ್ಕೆ ಹೋಗುವುದಲ್ಲ, ಮತ್ತೆ ಅವಳ ಪದದಲ್ಲಿ ಬಿದ್ದು ಕ್ಷಮೆಯನ್ನು ಯಾಚಿಸುವುದಕ್ಕೆ ಹೋಗ್ತೇನೆ. ನೀವು ಮನೆಯಲ್ಲಿ ಒಳಗೆ ಏನು ಮಾಡಿಕೊಂಡಿರಬೇಕು? ನೀವು ಮನೆಯ ಒಳಗೆ ಕುಳಿತುಕೊಳ್ಳಿ. ಸಾಮ್ರಾಜ್ಯ ನಾನು, ಶಾಸನ ಮಾಡುವುದೇ ನಾನು. ಈಗ ರಣಹೇಡಿಯಾಗಿ ಒಳಮನೆಯನ್ನು ಸೇರಿ ನಿನ್ನನ್ನು ಕಳಿಸಬೇಕೇ ನಾನು? ಹೌದು, ನಿನ್ನನ್ನು ಕಳಿಸಬೇಕು. ಸ್ವಾಮಿ, ನೋವಾಯಿತೇನೆ. ಹೊಡೆದು ಬಿಟ್ಟಿದ ಪ್ರಭು, ನೋವಾಯಿತೇನೆ. ಕ್ಷಮಿಸು ಚಿನ್ನ, ಕ್ಷಮಿಸು. ಏನು ಮಾಡೋಣ ಹೇಳು? ಸುದೀರ್ಘವಾಗಿರುವಂತಹ ನಮ್ಮ ದಾಂಪತ್ಯ ಜೀವನದಲ್ಲಿ ಇದುವರೆಗೂ ಒಡಕುಂಟದ್ದು ಉಂಟಾದದ್ದಿಲ್ಲ, ಮನಸ್ತಾಪ ಇದ್ದದಾದದ್ದಿಲ್ಲ. ಏನು ಮಾಡೋಣ, ಏನು ಮಾಡೋಣ? ನಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಡುವುದಕ್ಕೆ ಕಾರಣ ಆದಷ್ಟೇ ಅವಳನ್ನು ಸೆಟ್ಟಿಸಿಕೊಂಡು ಬರುತ್ತೇನೆ. ವೀರ ಕಂಕಣವನ್ನು ಕಟ್ಟುಗೊಳಿಸು. ಇಲ್ಲ, ನಿಮ್ಮ ಕೈಗೆ ವೀರ ಕಂಕಣವನ್ನು ಕಟ್ಟುವುದಿಲ್ಲ. ಮತ್ತೆ ಶ್ರೀದೇವಿ ಕೈಗೆ ರಕ್ಷಾ ಕಂಕಣವನ್ನು ಕಟ್ಟುವುದಕ್ಕೆ ಹೋಗುತ್ತೇನೆ ಸ್ವಾಮಿ. ಹೋಗಲಿರು. ಹೋಗುತ್ತೇನೆ. ಹೋಗಬೇಡ. ಹೋಗುತ್ತೇನೆ. ಕಾಲ ಹತ್ತಿರವಾಯಿತು. ಅರುಣಾಸುರ ಮಹಾಪ್ರಭುಗಳಿಗೆ ಮೋಕ್ಷವನ್ನು ಕರುಣಿಸುವ ಹಾಗೆ ಬೇಡು ಮಾಲಿನಿ. ನನ್ನ ಮೇಲೆ ಆಣೆ ಇದೆ, ತನ್ನಡೆ ಬರೆದು ಪಾದಗಳನ್ನು ಹಿಡಿದು ಪಡೆದು ತನ್ನಯ ಪನೆಗಿಡುವುದ ಹೀಗೆ ಬಂದೆ ಸ್ವಾಮಿ. ನನ್ನ ಪ್ರಾಣವಲ್ಲವೇ? ಇಲ್ಲ, ಏನಾಯ್ತು ಚಿನ್ನ? ವೈದ್ಯರು ಹೇಗೆ ಬಂದಿದ್ದಾರೆ?
ಯಾವ ವೈದ್ಯರು ಬಂದರೂ ವಾಸಿಯಾಗುವುದಿಲ್ಲ ಸ್ವಾಮಿ ಇದು. ಏನಾಗುವುದಿಲ್ಲ. ಈಗಲಾದರೂ ಜಗದಂಬಿಕೆ ಬಳಿಗೆ ಹೋಗಿ ಗುಣಮಟ್ಟ ಕ್ಷಮೆಯನ್ನು ಯಾಚಿಸಿ ಸ್ವಾಮಿ ಬೇಡ ಸ್ವಾಮಿ ಈ ಹಠ. ಅದು ಯಾವುದೋ ಒಂದು ಶಕ್ತಿ ನನ್ನನ್ನು ಬೇಯಿಸಿ ಕರೆಯುತ್ತಾ ಇದೆ. ಇನ್ನು ಹೆಚ್ಚು ಕಾಲ ಬದುಕಿ ಉಳಿಯುವುದಿಲ್ಲ ಪ್ರಭಾ. ಆಗುವುದಿಲ್ಲ. ಎಲ್ಲಿ ನಿಮ್ಮ ಕೋಮಲವಾದಂತಹ ಮುಖವನ್ನು ನಾನು ಕಾಣುತ್ತೇನೆ ಸ್ವಾಮಿ. ಇನ್ನೂ ನಿಮ್ಮ ಹಣೆಯ ಧೂಳನ್ನೇ ನನ್ನ ಹಣೆಗೆ ತಿರುಗುವನ್ನಾಗಿಸಿದ್ದೇನೆ. ಅದು ನನಗೆ ಶ್ರೀರಕ್ಷೆಯಾಗಲಿ. ಇನ್ನು ಮುಂದೆ ನೀವು ನನ್ನ ಮುಖ ನೋಡುತ್ತಿಲ್ಲ. ಎಂತ ದೃಶ್ಯವನ್ನು ನಾನು ನೋಡುತ್ತಾ ಇದ್ದೆ. ನನ್ನ ಜೀವನದಲ್ಲಿ ಪ್ರತಿಯೊಂದು ಯಶಸ್ಸಿನಲ್ಲಿಯೂ ಭಾಗಿಯಾಗಿರುವಂತಹ ನನ್ನ ಧರ್ಮೇಣಿ ನನ್ನ ಸಮಕ್ಷದಲ್ಲಿ ಕಳ ಕುಲದ ಭಾಗ್ಯದ ಭಾಸ್ಕರನೇ ಸಂಗತನಾಗಿ ಹೋದನಲ್ಲ. ನನ್ನ ಅರಮನೆಯ ನಂದ ದೀಪವೇ ನಂದಿ ಹೋಯಿತಲ್ಲ. ಅಯ್ಯೋ ದೇವರ ಏನಿತ್ತು ಪ್ರಯೋಜನ? ಅಯ್ಯೋ ಯಾತಕ್ಕೆ ಕುವನತ್ರ ಯಂಗಳು, ಯಾತಕ್ಕೆ ಅಧಿಕಾರ, ಯಾತಕ್ಕೆ ಐಶ್ವರ್ಯ, ಪ್ರತಿಷ್ಠೆ, ನಾನು ನನ್ನದು ನನ್ನಿಂದ ಎಂಬಂತಹ ಅಹಂಕಾರ ಇದ್ದು ನನ್ನ ಕೈ ಹಿಡಿದಂತಹ ಪತಿಯನ್ನೇ ಉಳಿಸಿಕೊಳ್ಳುವುದ ಕಸಮರ್ಥರಾಗಿರುವಂತಹ ಈ ಪಾಪಿ ಅರುಣಾಚಲ ಇದ್ದು ಪ್ರಯೋಜನವೇನು? ನಾನಿದ್ದು ಜೀವಶ್ರವದಂತೆ ಇನ್ನು ಬದುಕಿ ಪ್ರಯೋಜನವಿದೆ ಇಲ್ಲ. ಬದುಕಲಾರೆ. ನನ್ನ ಬಡದಿಯ ಹಾದಿಯನ್ನೇ ದಾರಿಯನ್ನೇ ನಾನು ಬರುತ್ತೇನೆ. ನಿನ್ನ ಜೊತೆಯಲ್ಲಿ ನಾನು ಬರುತ್ತೇನೆ. ನೀನ್ ಯಾಕೆ ಹೇಳೋದು? ನನ್ನ ಜೊತೆ ಸಾಮ್ರಾಜ್ಯ ನನ್ನ ಬಿಟ್ಟು ಹೋದಳದು. ಯಾರು ಪರಬ್ರಹ್ಮ ಸ್ವರೂಪಿ ಅಲ್ವಾ? ಪರಬ್ರಹ್ಮತ್ವವನ್ನೇರಿದವನಿಗೆ ಸತ್ಯ ಮಾಡುವುದಕ್ಕೆ, ಅವ ಅಪ್ಪನ ಬಿದ್ದುವುದಕ್ಕೆ ನನಗೇನು ಕಷ್ಟ ಸಾಧ್ಯವಿಲ್ಲ. ಈಗಲೇ ನಿನ್ನ ಸಂಕಲ್ಪ ಸರಿಯಾಗಲಿಲ್ಲ. ಬ್ರಹ್ಮತ್ವವನ್ನು ಏರಿದಂತಹ ಬ್ರಹ್ಮ ಸ್ವರೂಪಿ ಅರುಣಾಸುರ ಹೇಳ್ತಾ ಇದ್ದೇನೆ. ಯಾರು ಉದ್ದೇಶ ಹೇಳು.